ಪಂಚಾಯಿತಿಯಲ್ಲಿ ಎರಡನೇ ಸುದ್ದಿಯನ್ನು ನೋಡೋಣ. ಕಣ್ಣೀರು. ಈ ಕಣ್ಣೀರು ಹಾಕಿರುವಂಥವರು ಪಡಪಡ ಅಂತ ಮಾತಾಡುವ ಪ್ರದೀಪ್ ಈಶ್ವರ್ ಅವರು. ಪ್ರದೀಪ್ ಈಶ್ವರ್ ಅವರು ಬಾಯ್ ಬಿಟ್ಟರೆ ನಿರಂತರವಾಗಿ ನಿರರ್ಗಳವಾಗಿ ಮಾತಾಡ್ತಾ ಇರ್ತಾರೆ. ಎದುರಾಳಿಗಳನ್ನು ಟೀಕಿಸೋದರಲ್ಲಿರ್ಬೋದು, ಪಾಠ ಮಾಡೋದರಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನಿರಂತರವಾಗಿ ನಿರರ್ಗಳವಾಗಿ ಮಾತಾಡ್ತಾ ಇರ್ತಾರೆ. ಆದರೆ ಅಂತಹ ಪ್ರದೀಪ್ ಈಶ್ವರ್ ಅವರು ಇವತ್ತು ಕಣ್ಣೀರು ಹಾಕಿದ್ದಾರಂತೆ ಸಿದ್ದರಾಮಯ್ಯನವರ ಮುಂದೆ. ಯಾವ ಕಾರಣಕ್ಕಾಗಿ ಹಾಗಾದರೆ? ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್. ಮೊನ್ನೆಯಿಂದಲೂ ಕೂಡ ಗಲಾಟೆ ನಡೀತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿ ದಿವಸದಂದು ನಡೆದಿರತಕ್ಕಂತಹ ಘಟನೆ, ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಆಗಿರುವಂತಹ ಗಲಾಟೆ, ಅದಾದ ನಂತರ ನಡು ರಸ್ತೆಯಲ್ಲಿ ಆಗಿರುವಂತಹ ತೋಳು ತಟ್ಟಿರುವ ಪ್ರಕರಣ, ಚಪ್ಪಲಿ ಎಸೆದಿರುವಂತಹ ಪ್ರಕರಣ. ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡರ ಜಯಂತಿ ವೇಳೆ ನಡೆದ ಘಟನೆಯ ಬಗ್ಗೆ ಅವರು ಸಿದ್ದರಾಮಯ್ಯನವರಿಗೆ ವಿವರಣೆ ಕೊಡುವಂತಹ ಪ್ರಯತ್ನವನ್ನು ಇವತ್ತು ಮಾಡಿದ್ದಾರೆ. ಸಿದ್ದರಾಮಯ್ಯನವರನ್ನ ಅವರ ಮನೆಯಲ್ಲಿ ಭೇಟಿ ಮಾಡಿ ಅವರಿಗೆ ಕೆಂಪೇಗೌಡ ಜಯಂತಿ ದಿನ ನಡೆದಂತಹ ಘಟನೆಯ ಬಗ್ಗೆ ವಿವರಿಸಿದ್ದಾರೆ. ಏನೇನು ನಡೆದಿದೆ ಅಂತ ಹೇಳಿದ್ದಾರೆ. ಜಯಂತಿ ವೇಳೆ ಘಟನೆ ಮತ್ತು ಇಡೀ ಬೆಳವಣಿಗೆಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಾನಾಡಿರುವಂತಹ ಮಾತು ಅಥವಾ ತಾನು ತೋಳು ತಟ್ಟಿರೋದನ್ನು ಹೇಳಿದ್ದಾರೆ ಇಲ್ಲೋ ಗೊತ್ತಿಲ್ಲ, ಆದರೆ ಇಡೀ ಘಟನೆಯ ಬಗ್ಗೆ ಅವರು ವಿವರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಮುಂದೆ ಕಣ್ಣೀರು ಕೂಡ ಹಾಕಿದ್ದಾರಂತೆ ಪ್ರದೀಪ್ ಈಶ್ವರ್ ಅವರು. ಅಂದರೆ ಇವೆಲ್ಲವನ್ನು ಕೂಡ ವಿವರಿಸುವ ಸಂದರ್ಭದಲ್ಲಿ ನನಗೆ ಇಂಥದ್ದೊಂದು ಪರಿಸ್ಥಿತಿ ಬಂದಿದೆ ಯಾಕೆ ಅನ್ನೋದನ್ನು ಅವರು ಹೇಳುವಾಗ, ಯಾಕಂದರೆ ಒಂದು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಪ್ರದೀಪ್ ಈಶ್ವರ್ ಅವರು ಭಾಗಿಯಾಗಬಾರ್ದು ಅಂತೇಳಿ ಗಲಾಟೆ ಎಬ್ಬಿಸಿದಾರಲ್ಲ, ಅವ್ರನ್ನ ಹೊರಗಡೆ ಕಳಿಸ್ಬೇಕು ಅಂತ ಹೇಳ್ತಾರಲ್ಲ, ಇದು ಕೂಡ ಒಬ್ಬ ಶಾಸಕನಿಗೆ, ಚುನಾಯಿತ ಪ್ರತಿನಿಧಿಗೆ ಮಾಡುವಂಥ ಅವಮಾನ. ಕೇವಲ ಯಾವುದೇ ಒಂದು ಸೀಮಿತ ಒಂದು ಸಮುದಾಯದವರಿಗೆ ಮಾತ್ರ ಸೀಮಿತವಾಗಿ ಯಾವುದೇ ಕಾರ್ಯಕ್ರಮಗಳನ್ನು ನೋಡೋದಕ್ಕೆ ಅವಕಾಶಗಳು ಇರೋದಿಲ್ಲ. ಆದರೆ ಪ್ರದೀಪ್ ಈಶ್ವರ್ ಅವ್ರನ್ನ ಆ ಕಾರ್ಯಕ್ರಮಕ್ಕೆ ನೀವು ಬರಬಾರ್ದು, ಯಾಕಂದರೆ ಕುಮಾರಸ್ವಾಮಿ ಅವರ ವಿರುದ್ಧ ಮಾತನಾಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಅವ್ರನ್ನ ಅವಮಾನಿಸುವ ಪ್ರಯತ್ನ ನಡೀತು, ಅವಹೇಳನ ಮಾಡೋ ಪ್ರಯತ್ನ ನಡೀತು. ನಂತರ ಪ್ರದೀಪ್ ಈಶ್ವರ್ ಅವರು ಕೂಡ ನಡು ರಸ್ತೆಯಲ್ಲಿ ನಿಂತು ತೋಳು ತಟ್ಟುವುದರ ಮೂಲಕವಾಗಿ ತಾನು ಒಬ್ಬ ಶಾಸಕ ಅನ್ನೋದನ್ನು ಕೂಡ ಮರೆತು ಅವರು ಅವತ್ತು ಪ್ರದರ್ಶನವನ್ನು ಮಾಡಿರುವಂಥದ್ದು ಗೋಚರಿಸ್ತಿತ್ತು. ಆದರೆ JDS ಮತ್ತು BJP ಕಾರ್ಯಕರ್ತರು ಚಪ್ಪಲಿ ಎಸೆದಿದ್ದಾರೆ ಅನ್ನುವಂತಹ ವಿಚಾರವನ್ನು ಸಿದ್ದರಾಮಯ್ಯನವರ ಗಮನಕ್ಕೆ ತಂದಿದ್ದಾರೆ. ತಮ್ಮನ್ನ ಹಾಗೂ ತಮ್ಮ ಕುಟುಂಬವನ್ನು ಅವರು ನಿಂದಿಸಿದ್ದಾರೆ ಅನ್ನುವಂಥದ್ದು ಅವರ ನೋವಿಗೆ ಬಹಳ ಮುಖ್ಯವಾದಂಥ ಕಾರಣ. ತಮ್ಮ ಕುಟುಂಬವನ್ನು ಕೂಡ ಅವರು ನಿಂದಿಸಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಪ್ರದೀಪ್ ಈಶ್ವರ್ ಜನರ ಮುಂದೆ 2023 ಚುನಾವಣೆಯ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳನ್ನು ಹೇಳ್ಕೊಂಡು ಬಂದಿದ್ದಾರೆ, ತಮ್ಮ ಬಗ್ಗೆ ಹೇಳ್ಕೊಂಡು ಬಂದಿದ್ದಾರೆ. ಕೇಸ್ ಹಾಕಿಸಿ FIR ಮಾಡಿಸೋದಕ್ಕೆ ಕುತಂತ್ರಗಳು ನಡೆದಿದ್ದಾವೆ ಅನ್ನುವಂಥದ್ದನ್ನು ಕೂಡ ಪ್ರದೀಪ್ ಈಶ್ವರ್ ಅವರು ಸಿದ್ದರಾಮಯ್ಯನವರ ಗಮನಕ್ಕೆ ತಂದಿದ್ದಾರೆ. ಪರಿಶ್ರಮದ ಆಸ್ತಿ ಅಂದರೆ ತನ್ನ ಅಕಾಡೆಮಿಯ ಆಸ್ತಿ ಮತ್ತು ವ್ಯವಹಾರವನ್ನು ಕೆದಕಿ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಅವರಿಗೆ ಧೈರ್ಯ ತುಂಬುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರದೀಪ್ ಈಶ್ವರ್ಗೆ ಧೈರ್ಯ ತುಂಬಿದ್ದಾರೆ. ಸಿದ್ದರಾಮಯ್ಯನವರು ಧೈರ್ಯದಿಂದ ಇರುವಂತೆ ಪ್ರದೀಪ್ಗೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಕಣ್ಣೀರಿಟ್ಟ ಪ್ರದೀಪ್ ಈಶ್ವರ್ ಅವರನ್ನ ಸಂತೈಸುವಂತಹ ಕೆಲಸವನ್ನು ಕೂಡ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಇವತ್ತು ಅವರ ಮನೆಯಲ್ಲಿ. ಘಟನೆಯ ಬಗ್ಗೆ ಸೂಕ್ತ ತನಿಖೆಗೂ ಕೂಡ ಗೃಹ ಸಚಿವರಿಗೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿರುವಂತಹ ಸಿದ್ದರಾಮಯ್ಯನವರು ಈ ಘಟನೆಯ ಬಗ್ಗೆ ಕೂಲಂಕಷವಾಗಿ ನೋಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಪೊಲೀಸರ ಸಮ್ಮುಖದಲ್ಲೇ ಗಲಾಟೆ ಆಗಿರುವಂಥದ್ದು, ಯಾಕಂದರೆ ಅಲ್ಲಿ ಚಪ್ಪಲಿ ಎಸೆದಿರುವಂಥದ್ದು ಕೂಡ ಪೊಲೀಸರ ಸಮ್ಮುಖದಲ್ಲೇ ಆಗಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಆಗಿರುವಂತಹ ಗಲಾಟೆಯೂ ಕೂಡ ಪೊಲೀಸರ ಸಮ್ಮುಖದಲ್ಲೇ ಆಗಿದೆ. ಆಡಳಿತದ ಪಕ್ಷದ ಶಾಸಕರಿಗೆ ಈ ರೀತಿ ಆಗಿದೆ ಅಂತೇಳಿ ಆದರೆ ರಾಜ್ಯದಲ್ಲಿ ಏನು ಕತೆ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅನ್ನುವಂತಹ ಸೂಚನೆಯನ್ನು ಸಿದ್ದರಾಮಯ್ಯನವರು ನೀಡಿದ್ದಾರೆ. ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದು, ರಾಜಕಾರಣದಲ್ಲಿ ಇಂತಹ ಘಟನೆಗಳು ಸಾಮಾನ್ಯ ಅಂತ ಹೇಳಿ ಪ್ರದೀಪ್ ಈಶ್ವರ್ಗೆ ಧೈರ್ಯ ತುಂಬಿದ್ದಾರೆ. ರಾಜಕಾರಣದಲ್ಲೇ ಇದ್ದು ಇಂಥವನ್ನ ಎದುರಿಸಬೇಕಾಗತ್ತೆ ಅಂತ ಹೇಳಿದ್ದಾರೆ. ಧೃತಿಗೆಡಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ ಅನ್ನುವಂತಹ ಅಭಯವನ್ನು ನೀಡಿದ್ದಾರೆ. ಇದಾದ ನಂತರ ಪ್ರದೀಪ್ ಈಶ್ವರ್ ಅವರು ಮುಖ್ಯಮಂತ್ರಿಯವರನ್ನು ಕೂಡ ಭೇಟಿಯಾಗಿದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿ ಪ್ರದೀಪ್ ಈಶ್ವರ್ ಅವರು ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ DK ಶಿವಕುಮಾರ್ ಅವರ ಮನೆಗೆ ಬಂದು ಗಲಾಟೆಯ ಬಗ್ಗೆ ವಿವರಣೆ ಕೊಡುವಂತಹ ಪ್ರಯತ್ನವನ್ನು ಮಾಡಿದರು. ಪ್ರದೀಪ್ ಈಶ್ವರ್ಗೆ ರಾತ್ರಿಯೇ ಕರೆ ಮಾಡಿ CM DK ಶಿವಕುಮಾರ್ ಅವರು ಕೂಡ ಮಾತನಾಡಿಸಿದರು. ಕೆಲ ಕಾಲ ಮಾಹಿತಿಯನ್ನು ಪಡ್ಕೊಂಡು ಬೆಳಗ್ಗೆ ಬರಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ರಂತೆ. ಅದರ ಪ್ರಕಾರವಾಗಿ ಹೋಗಿದ್ದಾರೆ. ಇಂಥ ಸಮಯದಲ್ಲಿ ಧೈರ್ಯವಾಗಿರಬೇಕು ಮತ್ತು ಇದನ್ನೆಲ್ಲವನ್ನು ಕೂಡ ಎದುರಿಸಬೇಕು, ನಿನ್ನ ಜೊತೆಗೆ ನಾವೆಲ್ಲರೂ ಇರ್ತೀವಿ ಅನ್ನುವಂತಹ ಅಭಯವನ್ನು ಮುಖ್ಯಮಂತ್ರಿಯವರು ಕೂಡ ನೀಡಿದ್ದಾರೆ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ವಿವರ ಕೊಡಿ. ಈಗ ನೀವು SIRಗೆ ವಿವರವನ್ನು ಕೊಡಬೇಕಾಗುತ್ತೆ. ನೀವು ಮತದಾರರು, ಅರ್ಹ ಮತದಾರರು, ಮತಪಟ್ಟಿಯಲ್ಲಿ ನಿಮ್ಮ ಹೆಸರಿದೆ, ಈಗಾಗಲೇ ಮತದಾನ ಮಾಡಿದ್ದೀರಿ, 2002ರಲ್ಲಿ ನೀವು SIRಗೆ ಒಳಪಟ್ಟಿದ್ದೀರಿ, 2026ರಲ್ಲೂ ಕೂಡ ನೀವು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆ, ಇವೆಲ್ಲವೂ ಹೌದು ಅಂತೇಳಿ ಆದರೆ ನಿಮಗೆ ಬಂದಿರುವಂತಹ ಅರ್ಜಿಗೆ ಸಹಿ ಹಾಕಿ ಅದನ್ನು ಚುನಾವಣಾ ಆಯೋಗಕ್ಕೆ ಕೊಟ್ಟುಬಿಡಿ, BLOಗಳಿಗೆ ಕೊಟ್ಟುಬಿಡಿ. ಆ ಮೂಲಕ
SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿರೋದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಯಾಕೆಂದರೆ ಇಲ್ಲಿ ಚುನಾವಣಾ ಆಯೋಗ ಮನೆ ಬಾಗಿಲಿಗೆ ಬಂದು ಅರ್ಜಿಗಳನ್ನು ಕೊಡುತ್ತೆ, ಆದರೆ ಅರ್ಜಿಯನ್ನು ತುಂಬಿಕೊಡುವಂಥದ್ದು, ಅರ್ಜಿಗೆ ಸಹಿ ಹಾಕಿ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ. ಅರವಿಂದ ವರದಿ ನಿಮಗೆ ತೋರ್ತೀನಿ. SIR ಮತದಾರರ ಪರೀಕ್ಷಣೆ ಇವತ್ತಿಂದ ಪ್ರಾರಂಭ ಆಗಿದೆ. ಪ್ರತಿಯೊಂದು ಮನೆಗೂ ನಾವು ಅವರ ಎನ್ಯುಮರೇಷನ್ ಫಾರ್ಮನ್ನು ತಲುಪಿಸ್ತೀವಿ. ಜನ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್. ನಮಗೆ ಮೊದಲನೇ ಉದ್ದೇಶ ಫಸ್ಟ್ ಎಲ್ಲರಿಗೂ ತಲುಪಿಸಬೇಕು. ಇದುವರೆಗೆ ಮತದಾರರು ಸರ್ಕಾರನ ಚುನಾಯಿಸ್ತಾ ಇದ್ರು, ಈಗ ಸರ್ಕಾರ ಮತದಾರರನ್ನ ಚುನಾಯಿಸೋ ಪ್ರತೀತಿಗೆ ಹೊರಟಿದೆ. ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ SIRಗೆ ಅಡೆತಡೆ ಮಾಡುವಂಥದ್ದಕ್ಕೆ ಪ್ರಾರಂಭದಲ್ಲೇ ಖ್ಯಾತೆಯನ್ನು ಶುರು ಮಾಡಿದೆ. ರಾಜ್ಯಾದ್ಯಂತ SIR ಪ್ರಕ್ರಿಯೆ ಶುರುವಾಗಿದೆ. ಮತದಾರರ ಮನೆ ಬಾಗಿಲಿಗೆ ಅರ್ಜಿಗಳು ಬರುತ್ತಿದ್ದು BLOಗಳಿಗೆ ಉತ್ತಮ ಸ್ಪಂದನೆ ಸಿಗುತ್ತಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮನೆಯಿಂದಲೇ ಪ್ರಕ್ರಿಯೆಗೆ ಚಾಲನೆ ಸಿಕ್ತು. ಮೊದಲಿಗೆ BLOಗಳಿಂದ ಗಣತಿ ನಮೂನೆ ಅರ್ಜಿ ಪಡೆದ ಅನ್ಬುಕುಮಾರ್ ಸಹಿ ಮಾಡಿಕೊಟ್ರು. ಯಾವುದೇ ಆತಂಕ ಭಯ ಇಲ್ಲದೆ ರಾಜ್ಯದ ಎಲ್ಲ ಮತದಾರರು ಪಾಲ್ಗೊಳ್ಳಿ ಎಂಬ ಅಭಯ ನೀಡಿದ್ರು. ಪ್ರತಿಯೊಂದು ಮನೆಗೂ ನಾವು ಅವರ ಎನ್ಯುಮರೇಷನ್ ಫಾರ್ಮನ್ನು ತಲುಪಿಸ್ತೀವಿ. ಆಮೇಲೆ ಮ್ಯಾಪಿಂಗ್ ಅಂತ ಈಗಲೇ ಮೊದಲೇ ಹೇಳಿದ್ದೀನಿ ನಾನು. 5,54,00,000 ಮತದಾರರಲ್ಲಿ ಈಗಾಗಲೇ 5,08,00,000ಕ್ಕೆ ಮೇಲ್ಪಟ್ಟ ಮತದಾರರು ಮ್ಯಾಪಿಂಗ್ನು ಮಾಡಿದ್ವಿ. ಇಟ್ಸ್ 91.67% ಮ್ಯಾಪಿಂಗ್ ಈಗಾಗಲೇ ಕರ್ನಾಟಕದ ಮ್ಯಾಪಿಂಗ್ ಆಗಿದೆ. BBMPಯಲ್ಲಿ ಮಾತ್ರ ಸ್ವಲ್ಪ ಬಾಕಿ ಇದೆ. ಬಾಕಿ ಎಲ್ಲ ಕಡೆನೂ ಆಲ್ಮೋಸ್ಟ್ ಮೋರ್ ದನ್ 90% ಮೇಲ್ಪಟ್ಟು ಮ್ಯಾಪಿಂಗ್ ಮಾಡಿದ್ದಾರೆ. ಕೆಲವು ಷರತ್ತುಗಳಿರ್ತವೆ. ತಾವು ನೋಡಿದರೆ 3 ಷರತ್ತು ಹಾಕಿದ್ದಾರೆ. ಒಂದು, ನಾನು ಈ ದೇಶದ ಪ್ರಜೆ ಆಗಿದ್ದೀನಿ, ಬೇರೆ ಯಾವುದೇ ದೇಶದ ಪ್ರಜೆ ಇಲ್ಲ ಎಂದು ಒಂದು ಇರ್ತದೆ. ಸೆಕೆಂಡ್, ನಾನು ಒಂದು ಕಡೆ ಮಾತ್ರ ವೋಟರ್ ಲಿಸ್ಟಲ್ಲಿ ಹೆಸರು ಇಟ್ಕೊಂಡಿದ್ದೀನಿ, ಒಂದಕ್ಕೆ ಮೇಲ್ಪಟ್ಟು ಎಲ್ಲೂ ಇಲ್ಲ ಅಂತ. ಮೂರನೇದು, ನಾನೇನಾದ್ರು ತಪ್ಪು ಮಾಹಿತಿ ಕೊಟ್ಟರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಸೆಕ್ಷನ್ 31 ಪ್ರಕಾರ ಶಿಕ್ಷೆಗೆ ಒಳಗಾಗುವ ಅರಿವು ನನಗೆ ಇದೆ ಅಂತ 3 ಷರತ್ತು ಹಾಕಿದ್ದಾರೆ. ಮತ್ತು ಎರಡನೇದು, ವೋಟರ್ ತನ್ನ ಮಾಹಿತಿ ತಾನೇ ತುಂಬುವುದರಿಂದ ಖಂಡಿತವಾಗಿ ಯಾವುದು ತಪ್ಪು ಮಾಹಿತಿ ನೀಡುವುದಿಲ್ಲ ಎಂದು ನಾವು ಪರಿಪೂರ್ಣವಾಗಿ ನಂಬುತ್ತೀವಿ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಮನೆ ಮನೆಗೆ ಭೇಟಿ ನೀಡಿದ BLOಗಳು ಫಾರಂ ನೀಡಿ ಜನರಿಗೆ ಪರಿಷ್ಕರಣೆ ಬಗ್ಗೆ ಮನವರಿಕೆ ಮಾಡಿಕೊಟ್ರು. ಮತದಾರರ ಮಾಹಿತಿ ಪಡೆದು ಸಹಿ ಮಾಡಿಕೊಂಡರು. ಜನ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್. ನಮಗೆ ಅವರು ಒಳ್ಳೆ ಬೆಳಗ್ಗೆಯಿಂದನೂ ಮಾಡ್ತಾ ಇದ್ದೀವಿ. ಸೊ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಅವರು ಕೂಡ ಇದು ಒಳ್ಳೆ ಮೋಟಿವ್ ಅಂತಲೇ ಹೇಳ್ತಾ ಇದ್ದಾರೆ. ಏನಿದು SIR ಅಂದರೆ ನಮ್ಗೆ ಇದ್ರ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಅಂತ ಇದ್ದಾರೆ. ಇವರು ನಮ್ಮ BLO ಇದ್ದಾರೆ, ಅವರು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. 2002 ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರು ಎಲ್ಲಿತ್ತು, ಅವ್ರ ಹೆಸರು ಯಾವ ಕ್ಷೇತ್ರದಲ್ಲಿದ್ರು ಅಂತೇಳಿ ಫಿಲಪ್ ಮಾಡಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲೂ ಕೂಡ ಪ್ರಿವಿಯಸ್ SIR, ಸೊ ಅದ್ಬಿಟ್ಟು ಬೇರೆ ಎಲ್ಲಿದ್ರೆ ಅವರಂತ. ಸೊ ಇವೆರಡು ಕೂಡ ಅವ್ರ ಹತ್ರ ದಾಖಲೆಗಳಿಲ್ಲ ಅಂತಂದ್ರೆ ಇಲ್ಲಿಗೆ ಬರ್ತಾರೆ ಸರ್. ಈ ಕಾಲಮ್ ಬಂದ್ಮೇಲೆ ಈ ಕಾಲಮಲ್ಲಿ ಎಲ್ಲ ಡೀಟೇಲ್ಸು ಫಿಲಪ್ ಮಾಡ್ತಾರೆ. ಸೊ ಈ ಕಾಲಮಲ್ಲಿ ಎಲ್ಲ ಡೀಟೇಲ್ಸು ಫಿಲಪ್ ಮಾಡಿ ನಮಗೆ ಕೊಡ್ತಾರೆ. ಇತ್ತೀಚೆಗೆ ಸರ್ ಕಲರ್ ಫೋಟೋ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಫಿಕ್ಸ್ ಮಾಡಿ ಕೊಡ್ಬೇಕು ಸರ್. ಅಷ್ಟೇ. 2 ಅರ್ಜಿ ಅವರು ಕೊಡ್ತೀರಾ? 2 ಅವ್ರಿಗೆ ಕೊಡ್ತೀವಿ ಸರ್. ಈ 2 ಏನ್ ಮಾಡ್ತಾರೆ, ಅವರು 2 ಫಿಲಪ್ ಮಾಡ್ತಾರೆ ಸರ್. 2 ಫಿಲಪ್ ಮಾಡಿ ಎಲ್ಲ ಫಿಲ್ಡ್ ಆಗಿರೋ ಡೀಟೇಲ್ಸ್ನ ಇಲ್ಲಿ ಸೈನು ಅಥವಾ LTA ಮಾಡಿಬಿಟ್ಟು ಒಂದು ಕಾಪಿ ನಮಗೆ ಕೊಡ್ತಾರೆ ಸರ್. BLOಗಳು ಮನೆ ಬಾಗಿಲಿಗೆ ಬಂದಾಗ ಏನು ಮಾಡಬೇಕು ಅನ್ನೋ ಗೊಂದಲ ಸಹಜವಾಗೇ ಎಲ್ಲರನ್ನೂ ಕಾಡುತ್ತದೆ. ಮತದಾನದ ಹಕ್ಕು ಉಳಿಯಬೇಕಾದ್ರೆ SIRನಲ್ಲಿ ಪಾಲ್ಗೊಳ್ಳುವುದು ಕಡ್ಡಾಯ. BLOಗಳಿಗೆ ಹಳೆ ಫೋನ್ ನಂಬರ್ ಕೊಡಬೇಕಾಗುತ್ತೆ. ಹಳೆ ನಂಬರ್ ಇಲ್ಲವಾದಲ್ಲಿ ಹೊಸ ನಂಬರ್ ಬರೆಸಬೇಕು. ಆ ಹೊಸ ನಂಬರ್ಗೆ ಬರುವ OTP ನಮೂದಿಸಬೇಕು. ಹೆಸರು, ಬೂತ್, ಫೋಟೋ ಬದಲಾವಣೆಗೆ ಅವಕಾಶವಿದೆ. ಕುಟುಂಬ ಸದಸ್ಯರ ಪೈಕಿ ಒಬ್ಬರು ಮಾಹಿತಿ ಕೊಡಬಹುದು. ಸರಿಯಾದ ಮಾಹಿತಿ ಕೊಡುವ ಜವಾಬ್ದಾರಿ ವ್ಯಕ್ತಿ ಆಗಿರಬೇಕು. ವಾರದೊಳಗೆ ಎಲ್ಲರಿಗೂ ಫಾರಂ ಸಿಗುತ್ತೆ. 29ರೊಳಗೆ ಎಲ್ಲರೂ ಅರ್ಜಿ ವಾಪಸ್ ಕೊಡಬೇಕು. ಮನೆ ಬಾಗಿಲಿಗೆ ಬಂದ ಅರ್ಜಿ ತುಂಬಿಕೊಡುವುದು ಒಳ್ಳೆಯದು. ಯಾಕಂದ್ರೆ ಆಪ್ ಆನ್ಲೈನ್ ಕಷ್ಟವಾಗಬಹುದು. ಏನಾದರೂ ಸಮಸ್ಯೆ ಯಾವುದೇ ಒಂದು ನಾಗರಿಕರಿಗೆ ಈ ಫಾರ್ಮ್ ಬಗ್ಗೆ ಇದ್ರೆ, ಯಾವುದೋ ಒಂದು ಕಾಲಮ್ ಬಗ್ಗೆ ಇದ್ರೆ, ನಾವು ಪ್ರತಿಯೊಂದು ವಾರ್ಡ್ನಲ್ಲಿ ಒಂದು ಸಿಟಿಸನ್ ಸರ್ವಿಸ್ ಸೆಂಟರು ಮತ್ತೆ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅನ್ನ ನಾವು ಇಟ್ಟಿದ್ದೀವಿ. ಅದನ್ನ ತುಂಬಿದರೆ ಖಂಡಿತವಾಗಿ ನಾವು ದೇಶದ ನಾಗರಿಕರಾಗಿದ್ದೀವಿ, ನಾವು ವೋಟರ್ ಆಗಿದ್ದೀವಿ. ಅದನ್ನ ಹೆಮ್ಮೆಯಾಗಿ ನಾವು ಆ ಗುರುತಿನ ಚೀಟಿಯನ್ನ ಪಡೆಯಲು ಸಹಕಾರಿಯಾಗಿದೆ. SIR ಆಗದಿದ್ರೆ ಗ್ಯಾರಂಟಿ ಕಟ್. ರಾಜ್ಯದವರಿಗೆ ಮಾತ್ರ ಗ್ಯಾರಂಟಿ. ಮುಖ್ಯಮಂತ್ರಿ DK ಶಿವಕುಮಾರ್ ಮನೆಯಲ್ಲೂ SIR ಪ್ರಕ್ರಿಯೆ ನಡೆಯಿತು. ಬೆಂಗಳೂರು ದಕ್ಷಿಣ ಜಿಲ್ಲಾ ಮಟ್ಟದ ಅಧಿಕಾರಿಗಳು CM ಮನೆಗೆ ಬಂದು ಮಾಹಿತಿ ಕೊಟ್ಟರು. ತಮ್ಮ ಮೊಬೈಲ್ನಲ್ಲೇ ಅಪ್ಲೋಡ್ ಮಾಡಲು CM ಪ್ರಯತ್ನಿಸಿದ್ರು. ಅದು ಆಗದಿದ್ದಾಗ ಅಧಿಕಾರಿಗಳ ಮೊಬೈಲ್ನಲ್ಲೇ ಅಪ್ಲೋಡ್ ಮಾಡಲಾಯಿತು. ಎಲ್ಲರೂ ಮತದಾನದ ಹಕ್ಕನ್ನ ಉಳಿಸಿಕೊಳ್ಳಿ ಎಂದು CM ಕರೆ ಕೊಟ್ಟರು. ಸ್ವಲ್ಪ ಮಾಹಿತಿಯನ್ನ ಎಲ್ಲರಿಗೂ ಕೂಡ ನಾನು ಮನವಿ ಮಾಡಿಕೊಳ್ಳೋದು,
ನೀವು ವಾಪಸ್ಸು ನಿಮ್ಮ ಹಳೆ ನಂಬರ್ ವೋಟರ್ ಲಿಸ್ಟ್ ಟೈಮಲ್ಲಿ ಯಾವಾಗ ಫೋನ್ ನಂಬರ್ ಕೊಟ್ಟಿರ್ತೀರಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾದಾಗ ನೀವೇ ಸ್ವಂತ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಹಳೆ ಫೋನ್ ನಂಬರ್ನ ನೀವು ಕೊಡಬೇಕಾಗ್ತದೆ. ಮತದಾರರ ಹೆಸರನ್ನ ಜೊತೆಗೆ ಮೊಬೈಲ್ ನಂಬರ್ ಕೂಡ ಹಿಂದೆ ಲಿಂಕ್ ಆಗಿದೆ. ಇಲ್ಲ ಈಗ ಬೇಕಾದ್ರೆ ಅವ್ರಿಗೆ ನಮ್ಮ ಅಧಿಕಾರಿಗಳಿಗೆ ಹೇಳಿ ಹೊಸ ನಂಬರ್ನ ನೀವು ಆಡ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಅದರಲ್ಲಿ ಕುಟುಂಬದ ಸದಸ್ಯಗಳು, ಈಗ ನಾನು ನನ್ನ ಮನೇಲಿ ಇದ್ದೆ, ನನ್ನ ಮಕ್ಕಳು ಹೊರಗಡೆ ಹೋಗಿದ್ದಾರೆ, ಇಲ್ಲ ನಮ್ಮ ತಾಯಿ ಇಲ್ಲಿಲ್ಲ, ಸೊ ಯಾರು ಒಬ್ಬರು ಅದಕ್ಕೆ ಜವಾಬ್ದಾರಿ ಸ್ಥಾನದಲ್ಲಿರೋರು ಅದಕ್ಕೆ ಸಿಗ್ನೇಚರ್ ಮಾಡೋದು ಕೂಡ ಅದು ಸ್ವೀಕಾರ ಮಾಡಿಕೊಳ್ತದೆ. ಸೊ ಒಬ್ಬರು ಯಾರು ಅದಕ್ಕೆ ಜವಾಬ್ದಾರಿ ಇರೋರು, ಮಾಹಿತಿ ಕರೆಕ್ಟಾಗಿರೋರು ಸಿಗ್ನೇಚರ್ ಮಾಡಲಿಕ್ಕೆ ಅವಕಾಶ ಇದೆ. ಎಸ್ಐಆರ್ನಲ್ಲಿ ಪಾಲ್ಗೊಂಡು ಮತದಾರನಾಗದಿದ್ದರೆ ಸಂಕಷ್ಟ ಎದುರಾಗಲಿದೆ. ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ಸಿಎಂ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯ ಮತದಾರ ಆಗಿದ್ದರೆ ಮಾತ್ರ ಗ್ಯಾರಂಟಿಗಳು ಸಿಗಲಿವೆ. ಯಾವುದೋ ಊರಿಂದ ಬಂದವರಿಗೆ ಗ್ಯಾರಂಟಿ ಯಾಕೆ ಕೊಡಬೇಕು? ನಮ್ಮ ರಾಜ್ಯದವರಿಗೆ ಮಾತ್ರ ಗ್ಯಾರಂಟಿ ಕೊಡಬೇಕೆಂಬ ಚಿಂತನೆ ಇದೆ ಎಂದರು ಸಿಎಂ. ನಾನು ಯಾಕೆ ಹೇಳಿದ್ದೀನಿ ಅಂದ್ರೆ, ಬೇರೆ ರಾಜ್ಯದಲ್ಲಿ ಈ ಏನು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ, ಸರ್ಕಾರದ ಸೌಲಭ್ಯ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ. ಬಿಹಾರಲ್ಲಿ ನಿಲ್ಲಿಸ್ತಾ ಇದ್ದಾರೆ, ವೆಸ್ಟ್ ಬೆಂಗಾಲಲ್ಲಿ ನಿಲ್ಲಿಸ್ತಾ ಇದ್ದಾರೆ, ಬೇರೆ ಕಡೆ ಎಲ್ಲ ನಿಲ್ಲಿಸ್ತಾ ಇದ್ದಾರೆ. ಅದೇ ಮಾನದಂಡ ನಮ್ಮ ರಾಜ್ಯಕ್ಕೂ ಬರ್ಬೋದು. ಈಗ ಅವನು ಮತದಾರ ಇಲ್ಲದೆ ಹೋದ್ಮೇಲೆ ನಾವು ಯಾಕೆ ಗ್ಯಾರಂಟಿ ಹಣವನ್ನು ಕೊಡಬೇಕು? ಎಲ್ಲೋ ವೋಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ವೋಟ್ ಮತದಾರ ಇತ್ತು ಅಂದ್ರೆ ಅವನಿಗೆ ಕೊಡೋಣ. ಯಾವುದೋ ಊರಿಂದ ಬಂದು ಅಲ್ಲೂ ತಗೊಂಡು ಇಲ್ಲೂ ತಗೊಳ್ಳೋದಕ್ಕೆ ಅವಕಾಶ ಕೊಡೋಕ್ಕಾಗಲ್ಲ. ಎಲ್ಲರೂ ಒಂದ್ ಕಡೆ ಕೊಡಬೇಕಲ್ಲ. ಅದಕ್ಕೆ ನಮ್ಮಲ್ಲಿ ಯಾರು ರಾಜ್ಯದವರಿದ್ದಾರೆ, ನಮ್ಮ ರಾಜ್ಯದವ್ರಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ. ರಾಜ್ಯದೆಲ್ಲೆಡೆ ಎಸ್ಐಆರ್ ನಡೆಯುತ್ತಿದೆ. ಕಲಬುರಗಿಯ ರಾಘವೇಂದ್ರನಗರ ಕಾಲೋನಿಯ ಚಂದ್ರಶೇಖರ್ ಶಿಲ್ಪಿ ಮನೆಯಲ್ಲಿ ಜಿಲ್ಲಾಧಿಕಾರಿ ಚಾಲನೆ ಕೊಟ್ಟರು. ಕೊಪ್ಪಳದಲ್ಲಿ ಪದ್ಮಶ್ರೀ ಪುರಸ್ಕೃತ ಭೀಮವ್ವ ಶಿಳ್ಳೆಕ್ಯಾತರ ಮನೆಯಿಂದ ಚಾಲನೆ ನೀಡಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಅಡವಿಗೊಲ್ಲವಾರಹಳ್ಳಿ ಗ್ರಾಮದಲ್ಲಿ ಎಸ್ಐಆರ್ ಪ್ರಕ್ರಿಯೆಗೆ ಚಾಲನೆ ನೀಡಲಾಯಿತು. ಹಾಸನದಲ್ಲಿ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಮನೆಯಿಂದ ಚಾಲನೆ ನೀಡಲಾಯಿತು. SIR ಪ್ರಕ್ರಿಯೆ ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಇವತ್ತು ಚಾಲನೆಗೊಂಡಿದೆ. ಸೊ ಇವತ್ತು ಬೆಳಗ್ಗೆ ನಾವು ನಮ್ಮ ಜಿಲ್ಲಾಡಳಿತದ ವತಿಯಿಂದ ಚಂದ್ರಶೇಖರ್ ಬೆಳಗೇರ್ ಶಿಲ್ಪಿ ಅವ್ರ ಮನೆಗೆ ಬಂದುಬಿಟ್ಟು ಅವ್ರಿಗೆ ಅವ್ರಿಗೆ ಕೊಡೋ ಮೂಲಕ ಈ ಒಂದು ಪ್ರಕ್ರಿಯೆಗೆ ನಾವು ಚಾಲನೆ ಕೊಟ್ಟಿದ್ದೀವಿ. 2400 ಮತಗಟ್ಟೆಗಳು, ಪ್ರತಿಯೊಂದು ಮತಗಟ್ಟೆಗೂ ಸಹ ಒಬ್ಬರು BLO ಅಂತ ನೇಮಕ ಆಗಿರ್ತಾರೆ. ಸೊ ಎಲ್ಲ BLOಗಳಿಗೆ ಸತತವಾಗಿ 2 ಬಾರಿ ನಾವು ಆಗಲೇ ತರಬೇತಿಯನ್ನು ಕೊಟ್ಟಿದ್ದೀವಿ. ಎಸ್ಐಆರ್ ಪ್ರಕ್ರಿಯೆಗೆ ಬೀದರ್ನಲ್ಲಿ ವಿರೋಧ ವ್ಯಕ್ತವಾಗಿದೆ. ಎಸ್ಐಆರ್ ವಿರೋಧಿ ಸಮಿತಿ ಹಾಗೂ ಎದ್ದೇಳು ಕರ್ನಾಟಕ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಲಾಗಿದೆ. ಚುನಾವಣಾ ಆಯೋಗ ಅರ್ಹ ಮತದಾರರನ್ನ ಮತದಾನದಿಂದ ದೂರವಿಡುತ್ತಿದೆ ಎಂದು ಆರೋಪಿಸಿ ಹೋರಾಟ ಮಾಡಲಾಗಿದೆ. ಎಸ್ಐಆರ್ ವೇಳೆ ಕಾಂಗ್ರೆಸ್ ಬಿಜೆಪಿ ವಾರ್, ಏಜೆಂಟರ ಗಲಾಟೆ, ಅಧಿಕಾರಿಗಳು ಬಂದ ಮೇಲೆ ನಿರಾಳ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಕಾಂಗ್ರೆಸ್ ಏಜೆಂಟರನ್ನ ನಿರ್ಲಕ್ಷ್ಯ ಮಾಡಿ ಬಿಜೆಪಿಯವರ ಜೊತೆ ಅಧಿಕಾರಿಗಳು ಸಭೆ ಮಾಡಿದ್ದಾರೆ ಎಂದು ಆರೋಪಿಸಿ ಕಾಂಗ್ರೆಸ್ ಏಜೆಂಟರು ಗದ್ದಲ ಎಬ್ಬಿಸಿದ್ದರು. ಎಲ್ಲ BLOಗಳು ಬಾರದೆ ಶುರು ಮಾಡಿದ್ದಕ್ಕೂ ಆಕ್ರೋಶ ಹೊರಹಾಕಿದ್ರು. ಆಯೋಗದ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಎಲ್ಲರನ್ನೂ ಸಮಾಧಾನ ಮಾಡಿ ಪ್ರಕ್ರಿಯೆಗೆ ಚಾಲನೆ ಕೊಟ್ಟರು. ಈ ಮಧ್ಯೆ ಎಸ್ಐಆರ್ನಲ್ಲಿ ಮುಸ್ಲಿಮರಿಗೆ ಅನ್ಯಾಯ ಆಗುವ ಸಾಧ್ಯತೆಗಳಿವೆ ಎಂಬ ಆರೋಪಗಳು ಕೇಳಿಬಂದಿವೆ. ರಾಜ್ಯ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ಸದಸ್ಯರು ಸಿಇಒ ಅನ್ಬುಕುಮಾರ್ರನ್ನ ಭೇಟಿ ಮಾಡಿ ಮುಸ್ಲಿಂ ಮತದಾರರಿಗೆ ವಿಶೇಷ ಆದ್ಯತೆ ಕೊಡುವಂತೆ ಮನವಿ ಮಾಡಿದ್ದಾರೆ. ಮತದಾರರು ಸರ್ಕಾರಗಳನ್ನ ಆಯ್ಕೆ ಮಾಡುವ ದಿನಗಳು ಹೋಗಿ ಸರ್ಕಾರಗಳೇ ಮತದಾರರನ್ನ ಆಯ್ಕೆ ಮಾಡುವ ದುಸ್ಥಿತಿ ಬಂದಿದೆ ಎಂದರು. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದೆ. ಇದರಿಂದ ದೇಶದಲ್ಲಿ ಈಗ ಆಲ್ರೆಡಿ ಈಗ SIR ಆಗಿರುವಂಥ ರಾಜ್ಯಗಳಲ್ಲಿ ಲಕ್ಷಾಂತರ ಮತದಾರರು ಮತದಾನದಿಂದ ವಂಚಿತರಾಗಿರೋದು ಈಗ ಆಲ್ರೆಡಿ ರುಜುವಾತಾಗಿದೆ. ಇದು ಎಂಥ ದುಸ್ಥಿತಿ ಏನಪ್ಪ ಅಂದರೆ, ಈವರೆಗೆ ಮತದಾರರು ಸರ್ಕಾರನ ಚುನಾಯಿಸ್ತಾ ಇದ್ರು. ಈಗ ಸರ್ಕಾರ ಮತದಾರರನ್ನ ಚುನಾಯಿಸೋ ಒಂದು ಪ್ರತೀತಿಗೆ ಹೊರಟಿದೆ. ಇದರಿಂದ ಸಾಕಷ್ಟು ಅರ್ಹ ಮತದಾರರು ಕೈ ಬಿಡುವ ಸಾಧ್ಯತೆ ಇದೆ. ಡ್ರಾಫ್ಟ್ ರೋಲ್ ಪಬ್ಲಿಷ್ ಆದ ತಕ್ಷಣ ಗ್ರೀವಿಯನ್ಸಸ್ ಸೆಲ್ಸ್ ಸರಿಯಾಗಿ, ಸ್ಪೆಷಲಿ
ವಲ್ನರಬಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ಅವ್ರ ಜಾಗದಲ್ಲಿ ಗ್ರೀವೆನ್ಸಸ್ ಡೆಸ್ಕ್ ಹಾಕಿ ಅಂತ ನಾವು ಮನವಿ ಮಾಡಿದ್ದೀವಿ. ಅದಾದಮೇಲೆ ಇನ್ನು ಕೆಲವು ಇಶ್ಯೂಸ್ BLO ರೆಸ್ಪಾನ್ಸ್ ಬಂದು ನಮ್ಮ ಗಮನಕ್ಕೆ ಬಂದಿದೆ. BLO ರೆಸ್ಪಾನ್ಸ್ ಸರಿಯಾಗಿ ಬರ್ತಾ ಇಲ್ಲ ಕೆಲವು ಜಾಗದಲ್ಲಿ ಅಂತ, ಅದು ಒಂದು ಗಮನಕ್ಕೆ ತಂದಿದ್ದೀವಿ ನಾವು CEO ಅವ್ರ ಹತ್ರ. ಚುನಾವಣಾ ಆಯೋಗದ SIR ಪ್ರಕ್ರಿಯೆಯನ್ನ ಬಿಜೆಪಿ ನಾಯಕರು ಸ್ವಾಗತಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ನೀತಿಗಳ ಬಗ್ಗೆಯೂ ಟೀಕಿಸಿದ್ದಾರೆ. ಮತಪಟ್ಟಿಯಿಂದ ಹೆಸರು ತೆಗೀತಾರೆ ಅಂತ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡುತ್ತಿದ್ದಾರೆ. ಮುಸಲ್ಮಾನರ ಮತ ತೆಗೀತಾರೆ ಅಂತ ಅಪಪ್ರಚಾರ ಮಾಡುತ್ತಿದ್ದಾರೆ. ಸರಿಯಾದ ದಾಖಲೆಯನ್ನ ಕೊಟ್ಟರೆ ಯಾರ ಮತವನ್ನೂ ತೆಗೆಯಲ್ಲ. SIR ಮಾಡ್ತಿರೋದು ಅಧಿಕೃತವಾದ ಮತಗಳು ಹೋಗಬಾರದು ಅಂತ. ನೀವು ವಿರೋಧ ಮಾಡೋದು ನೋಡಿದ್ರೆ ನಿಮ್ಗೆ ನಕಲಿ ಮತಗಳು ಬೇಕಾ? ಬಾಂಗ್ಲಾದೇಶದವರ ಲಿಸ್ಟ್ ಉಳಿಯಬೇಕಾ ಅನ್ನೋದು ಬಿಜೆಪಿಗರ ಪ್ರಶ್ನೆ. ಕೇಂದ್ರ ಸರ್ಕಾರ 20 ವರ್ಷಕ್ಕೊಂದ್ಸರಿ ಮಾಡುವಂತ SIR, ನನಗನ್ಸುತ್ತೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ SIRಗೆ ಸರಿಯಾದಂಥ ಅಧಿಕಾರಿಗಳನ್ನೇ ಆಗ್ತಾ ಇಲ್ಲ. ಪ್ರತಿ ವಿಧಾನಸಭಾದಲ್ಲೂ ಅಲ್ಲಿ 25-30 ಜನ BLOಗಳು ಬರಬೇಕಾಗಿದ್ರೆ 10 ಜನ 11 ಜನ ಅಧಿಕಾರಿಗಳು ಬಂದಿದ್ದಾರೆ ಎಲ್ಲ ಕಡೆ, ಇಡೀ ಬೆಂಗಳೂರು. ಅಂದರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ SIRಗೆ ಅಡೆತಡೆ ಮಾಡುವಂಥದ್ದಕ್ಕೆ ಪ್ರಾರಂಭದಲ್ಲೇ ಖ್ಯಾತೆಯನ್ನು ಶುರು ಮಾಡಿದ್ದಾರೆ. SIR ಯಾವಾಗಿಂದ ಪ್ರಾರಂಭ ಆಯಿತು? 1952ರಿಂದ ಪ್ರಾರಂಭ ಆಗಿದೆ. SIR ಉದ್ದೇಶ ಏನು? ಅನಧಿಕೃತ ಮತಗಳು ಇರಬಾರ್ದು, ಅಧಿಕೃತ ಮತಗಳು ಕೈ ಬಿಟ್ಟು ಹೋಗಬಾರ್ದು. ಅಂದರೆ ಕಾಂಗ್ರೆಸ್ ಗಲಾಟೆ ಮಾಡ್ತಿರೋ ಉದ್ದೇಶ ಏನು? ನಿಮಗೆ ನಕಲಿ ಮತಗಳು ಬೇಕಾ? ಅವನು ಯಾವನೋ ಫಿಲ್ಮ್ ಆ್ಯಕ್ಟ್ರು 4 ರಾಜ್ಯಗಳಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿಟ್ಕೊಂಡಿದ್ನಲ್ಲ, ಅಂಥವ್ರು ಬೇಕಾ ನಿಮಗೆ? ಬಾಂಗ್ಲಾದೇಶದವರಿಗೆಲ್ಲ ಆಧಾರ್ ಕಾರ್ಡ್ ಮಾಡಿಕೊಟ್ಟು ವೋಟರ್ ಲಿಸ್ಟಿಗೆ ಸೇರಿಸಿದಿರಲ್ಲ, ಅವೆಲ್ಲ ಉಳ್ಕೋಬೇಕಾ? ಒಂದೊಂದು ಒಬ್ಬೊಬ್ಬ ಮತದಾರನ ಹೆಸರು 2, 3, 4 ಕಡೆ ಇರಬೇಕಾ? BLOಗಳ ನೇಮಕ ಕಾನೂನಿನ ಪ್ರಕಾರ, ಎಲೆಕ್ಷನ್ ಕಮಿಷನ್ನ ಪ್ರಕಾರ ಅವರೆಲ್ಲ ಸರ್ಕಾರಿ ನೌಕರರೇ ಆಗಿರಬೇಕು. ಸರ್ಕಾರಿ ನೌಕರನ್ನೇ BLOಗಳಾಗಿ ನೇಮಕ ಮಾಡುವಂಥದ್ದಾಗಬೇಕು. ಆದರೆ ಇಲ್ಲಿ ಏನೊಂದು ಎಲೆಕ್ಷನ್ ರಿಟರ್ನಿಂಗ್ ಆಫೀಸರ್ಗಳು ಯಾವುದ್ಯಾವುದೋ ಸಾಮಾಜಿಕ ಸಂಘಟನೆಯವ್ರನ್ನೆಲ್ಲ ಕರ್ಕೊಂಬಂದು BLOಗಳು ಮಾಡಿದ್ದಾರೆ. ಇದನ್ನು ತಕ್ಷಣ ಹಿಂದೆ ಪಡೆದು ಬರೀ ಸರ್ಕಾರಿ ನೌಕರರುಗಳನ್ನೇ ನೇಮಕ ಮಾಡೋಂಥದ್ದಾಗಬೇಕು. ಇಲ್ಲಿ ಗೊಂದಲ ನಿರ್ಮಾಣ ಮಾಡೋಂಥದ್ದು, ಹಸ್ತಕ್ಷೇಪ ಮಾಡೋಂಥದ್ದು ಇವೆಲ್ಲ ಇರಬಾರ್ದು. SIRನ ಮೊದಲ ದಿನ ಒಂದಷ್ಟು ಗಲಾಟೆ, ವಿರೋಧ, ಟೀಕೆ, ಟಿಪ್ಪಣಿಗಳ ಮಧ್ಯೆಯೇ ಶುರುವಾಗಿದೆ. ಮನೆ ಬಾಗಿಲಿಗೆ ಅಧಿಕಾರಿಗಳು ಹೋದಾಗ ಎದುರಾಗುವ ಸಮಸ್ಯೆಗಳ ಬಗ್ಗೆ ಕುತೂಹಲಗಳು ಎದ್ದಿವೆ. ಮುಂದಿನ ದಿನಗಳ ಪ್ರಕ್ರಿಯೆಗಳು ಕುತೂಹಲ ಮೂಡಿಸಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.